ರೇಷ್ಮೆ ಹುಳುಗಳು 4ನೇ ಜರಕ್ಕೆ ಕುಳಿತಾಗ ಫೋರ್ತ್ ಮೋಲ್ಟ್ ಮತ್ತು ಆ ಹಂತದಲ್ಲಿ ರೇಷ್ಮೆ ಬೆಳೆಗಾರರು ಕೈಗೊಳ್ಳಬೇಕಾದ ನಿರ್ವಹಣೆಯ ಬಗ್ಗೆ ಇನ್ನು ಕೆಲವು ಆಳವಾದ ಮತ್ತು ಉಪಯುಕ್ತ ಮಾಹಿತಿ ಇಲ್ಲಿದೆ. ಜರದ ಅವಧಿ ಮತ್ತು ಸಮಯ. ಅವಧಿ: 4ನೇ ಜರವು ಸಾಮಾನ್ಯವಾಗಿ 24ರಿಂದ 30 ಗಂಟೆಗಳ ಕಾಲ ಇರುತ್ತದೆ. ಇದು ತಾಪಮಾನ ಮತ್ತು ತೇವಾಂಶ ಮೇಲೆ ನಿರ್ಧಾರವಾಗುತ್ತದೆ. ಬೆಳವಣಿಗೆಯ ಹಂತ: ಇದು ಹುಳುಗಳ ಜೀವಿತಾವಧಿಯ ಕೊನೆಯ ಜರ. ಈ ಜರ ಮುಗಿದು ಎದ್ದ ತಕ್ಷಣ ಹುಳುಗಳು 5ನೇ ಹಂತವನ್ನು ಫಿಫ್ತ್ ಇನ್ಸ್ಟಾರ್ ತಲುಪುತ್ತವೆ. ಈ 5ನೇ ಹಂತದಲ್ಲೇ ಹುಳುಗಳು 80% ಆಹಾರವನ್ನು ತಿನ್ನುತ್ತವೆ ಮತ್ತು ರೇಷ್ಮೆ ಗೂಡನ್ನು ಕೋಕೂನ್ ಕಟ್ಟಲು ಸಿದ್ಧವಾಗುತ್ತವೆ. 4ನೇ ಜರಕ್ಕೆ ಕುಳಿತಾಗ ತಟ್ಟೆಯ ಟ್ರೈ ಒಟ್ಟಾರೆ ನೋಟ: ಏಕರೂಪತೆ ಯೂನಿಫಾರ್ಮಿಟಿ. ಆರೋಗ್ಯಕರ ಬ್ಯಾಚ್ ಆಗಿದ್ದರೆ ತಟ್ಟೆಯಲ್ಲಿರುವ 90ಕ್ಕಿಂತ ಹೆಚ್ಚು ಹುಳುಗಳು ಒಂದೇ ಬಾರಿಗೆ ಜರಕ್ಕೆ ಕೂರುತ್ತವೆ. ಇಡೀ ತಟ್ಟೆ ನಿಶ್ಚಲವಾಗಿ, ಹಸಿರು ಎಲೆಗಳ ಮೇಲೆ ಬಿಳಿ ಬಾಯಿ ಬೂದು ಬಣ್ಣದ ಹುಳುಗಳು ತಲೆ ಎತ್ತಿ ನಿಂತಿರುವುದು ಹತ್ತಿರದಿಂದ ನೋಡಲು ಅತ್ಯಂತ ಆಕರ್ಷಕವಾಗಿರುತ್ತದೆ. ಹಾಸಿಗೆಯ ಸ್ಥಿತಿ: ಬೇಡ್ ಕಂಡೀಷನ್. ಹುಳುಗಳು ಜರಕ್ಕೆ ಕುಳಿತುಕೊಳ್ಳುವ ಮುನ್ನ ರೇಷ್ಮೆ ದಾರವನ್ನು ಹೊರಹಾಕಿ ಹಾಸಿಗೆಗೆ ತಮ್ಮನ್ನು ತಾವು ಗಟ್ಟಿಯಾಗಿ ಸಿಕ್ಕಿಸಿಕೊಳ್ಳುತ್ತವೆ. ಇದರಿಂದಾಗಿ ಅವು ಹಳೆಯ ಚರ್ಮವನ್ನು ಸುಲಭವಾಗಿ ಕಳಚಿ ಹೊರಬರಲು ಸಹಾಯವಾಗುತ್ತದೆ. ಈ ಹಂತದಲ್ಲಿ ರೈತರು ತೆಗೆದುಕೊಳ್ಳಬೇಕಾದ ಜಾಗ್ರತೆಗಳು: ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ಸು. ಆಹಾರ ನಿಲ್ಲಿಸುವುದು: ಸ್ಟಾಪ್ ಫೀಡಿಂಗ್. ತಟ್ಟೆಯಲ್ಲಿ 80% ಹುಳುಗಳು ಜರಕ್ಕೆ ಕುಳಿತ ಲಕ್ಷಣಗಳು ಕಂಡ ತಕ್ಷಣ ಎಲೆ ನೀಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಜರದಲ್ಲೂ ಎಲೆ ನೀಡುತ್ತಾ ಹೋದರೆ ತಟ್ಟೆಯಲ್ಲಿ ತೇವಾಂಶ ಹೆಚ್ಚಾಗಿ ಹುಳುಗಳಿಗೆ ರೋಗ ಬರುವ ಸಾಧ್ಯತೆ ಇರುತ್ತದೆ. ಹಾಸಿಗೆ ಒಣಗಿಸುವುದು: ಬೆಡ್ ಡ್ರೈಯಿಂಗ್. ಹುಳುಗಳು ಜರಕ್ಕೆ ಕುಳಿತಾಗ ತಟ್ಟೆ ಅತ್ಯಂತ ಒಣದಾಗಿರಬೇಕು. ತೇವಾಂಶವನ್ನು ಹೀರಿಕೊಳ್ಳಲು ಮತ್ತು ರೋಗಾಣುಗಳನ್ನು ತಡೆಗಟ್ಟಲು ವಿಜೇತ ಅಥವಾ ಅಂಕಾರ್ಗಟ್ ಅಂಕುಶ್ ನಂತಹ ಬೆಡ್ ಡಿಸ್ಇನ್ಫೆಕ್ಟೆಂಟ್ ಪುಡಿಯನ್ನು ಲಘುವಾಗಿ ಉದರಿಸಬೇಕು ಅಥವಾ ಒಣ ಸುಣ್ಣದ ಪುಡಿಯನ್ನು ಬಳಸಬಹುದು. ಗಾಳಿ ಮತ್ತು ತಾಪಮಾನದ ನಿರ್ವಹಣೆ: ಈ ಸಮಯದಲ್ಲಿ ಕೋಣೆಯಲ್ಲಿ ಉತ್ತಮ ಗಾಳಿ ಆಡುತ್ತಿರಬೇಕು. ವೆಂಟಿಲೇಷನ್. ಕೋಣೆಯ ತಾಪಮಾನವು 24 ಡಿಗ್ರಿ ಸೆಲ್ಸಿಯಸ್ಸಿಂದ 25 ಡಿಗ್ರಿ ಸೆಲ್ಸಿಯಸ್ ಇರಬೇಕು ಮತ್ತು ತೇವಾಂಶ ಹ್ಯುಮಿಡಿಟಿ 65ರಿಂದ 70ರಷ್ಟಿರಬೇಕು. ತೇವಾಂಶ ಹೆಚ್ಚಾದರೆ ಹುಳುಗಳು ಚರ್ಮ ಸುಲಿಯಲು ಕಷ್ಟವಾಗುತ್ತದೆ. ಜರದಿಂದ ಏಳುವಾಗ ಕಮಿಂಗ್ ಔಟ್ ಆಫ್ ಮೋಲ್ಟ್. ಜರ ಮುಗಿದಾಗ ಹುಳುಗಳು ಹಳೆಯ ಚರ್ಮವನ್ನು ಎಕ್ಸುವಿಯ ಹಿಂದಕ್ಕೆ ತಳ್ಳಿ ಹೊಳೆಯುವ ಹೊಸ ಚರ್ಮ ಮತ್ತು ದೊಡ್ಡದಾದ ತಲೆಯೊಂದಿಗೆ ಹೊರಬರುತ್ತವೆ. ತಟ್ಟೆಯಲ್ಲಿನ ಎಲ್ಲ ಹುಳುಗಳು ಕನಿಷ್ಠ 95ರಷ್ಟು ಜರದಿಂದ ಎದ್ದು ಆಹಾರಕ್ಕಾಗಿ ಹುಡುಕಾಡಲು ಆರಂಭಿಸಿದಾಗ ಮಾತ್ರ ಮುಂದಿನ ಆಹಾರವನ್ನು ಫೀಡಿಂಗ್ ನೀಡಬೇಕು. ಜರದಿಂದ ಎದ್ದ ತಕ್ಷಣ ಕೊಡುವ ಮೊದಲ ಆಹಾರಗಳು ತಮ್ಮ ಜೀವಿತಾವಧಿಯಲ್ಲಿ 4 ಬಾರಿ ಚರ್ಮವನ್ನು ಸುಲಿಯುತ್ತವೆ ಎಲೆಯಾಗಿರಬೇಕು. ಇದನ್ನು ಸ್ಥಳೀಯವಾಗಿ ಜರಕ್ಕೆ ಕೂರುವುದು ಎಂದು ಕರೆಯಲಾಗುತ್ತದೆ. ಅದರಲ್ಲಿ 4ನೇ ಜರವು ಫೋರ್ತ್ ಮೋಲ್ಟ್ ಅತ್ಯಂತ ಪ್ರಮುಖವಾದದ್ದು, ಏಕೆಂದರೆ ಇದರ ನಂತರ ಹುಳುಗಳು ತಮ್ಮ ಕೊನೆಯ ಮತ್ತು ಅತ್ಯಂತ ವೇಗವಾಗಿ ಬೆಳೆಯುವ ಹಂತವನ್ನು ಫಿಫ್ತ್ ಇನ್ಸ್ಟಾರ್ ತಲುಪುತ್ತವೆ. 4ನೇ ಜರಕ್ಕೆ ಕುಳಿತಾಗ ರೇಷ್ಮೆ ಹುಳುಗಳ ನೋಟ ಮತ್ತು ಅವುಗಳ ನಡವಳಿಕೆ ಹೀಗಿರುತ್ತದೆ: ಸ್ಥಿರತೆ ಮತ್ತು ನಿಶ್ಚಲತೆ. ಹುಳುಗಳು ಯಾವುದೇ ಚಲನೆ ಇಲ್ಲದೆ ಸಂಪೂರ್ಣವಾಗಿ ಸ್ತಬ್ಧವಾಗಿ ಕುಳಿತುಕೊಳ್ಳುತ್ತವೆ. ಆಹಾರ ಹಿಪ್ಪನೇರಳೆ, ಎಲೆ ತಿನ್ನುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತವೆ. ವಿಶಿಷ್ಟವಾದ ಭಂಗಿ ಪೋಶ್ಚರ್: ಹುಳುಗಳು ತನ್ನ ದೇಹದ ಮುಂಭಾಗವನ್ನು ತಲೆ ಮತ್ತು ಎದೆಯ ಭಾಗ ಮೇಲಕ್ಕೆ ಎತ್ತಿ ಇಂಗ್ಲಿಷ್ ಅಕ್ಷರ ಎಸ್ ಆಕಾರದಲ್ಲಿ ಅಥವಾ ಧ್ಯಾನ ಮಾಡುವ ಭಂಗಿಯಲ್ಲಿ ಕುಳಿತುಕೊಳ್ಳುತ್ತವೆ. ಅವುಗಳ ಹಿಂಗಾಲುಗಳು ಮಾತ್ರ ರೇಷ್ಮೆ ಹಾಸಿಗೆಯನ್ನು ಬೇಡ್ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿರುತ್ತವೆ. ತಲೆ ಮತ್ತು ಚರ್ಮದ ಬದಲಾವಣೆ: ಹುಳುಗಳ ತಲೆಯ ಭಾಗವು ತುಂಬ ಚಿಕ್ಕದಾಗಿ ಮತ್ತು ಗಾಢವಾದ ಬಣ್ಣಕ್ಕೆ ತ್ರಿಕೋನಾಕಾರದಲ್ಲಿ ತಿರುಗಿದಂತೆ ಕಾಣುತ್ತದೆ. ಹಳೆಯ ಚರ್ಮವು ಸಡಿಲಗೊಂಡು ಸುಕ್ಕುಗಟ್ಟಿದಂತೆ ಕಾಣಿಸುತ್ತದೆ. ತಲೆಯ ಹತ್ತಿರ ಹೊಸ ಚರ್ಮವು ಮೂಡುತ್ತಿರುವುದು ಎದ್ದು ಕಾಣುತ್ತದೆ. ಒಣಗಿದ ನೋಟ: ಈ ಹಂತದಲ್ಲಿ ಹುಳುಗಳ ದೇಹದಲ್ಲಿ ನೀರಿನಂಶ ಕಡಿಮೆಯಾಗಿ ಅವು ಕೊಂಚ ಒಣಗಿದಂತೆ ಮತ್ತು ಮಂದವಾದ ಡಲ್ ಬಣ್ಣಕ್ಕೆ ತಿರುಗುತ್ತವೆ. ಇಡೀ ರೇಷ್ಮೆ ತಟ್ಟೆಯನ್ನು ಟ್ರೇ ನೋಡಿದಾಗ ಎಲ್ಲ ಹುಳುಗಳು ಏಕಕಾಲದಲ್ಲಿ ತಲೆ ಎತ್ತಿ ನಿಂತಿರುವುದು ಒಂದು ಸುಂದರ ಶಿಸ್ತಿನ ನೋಟವನ್ನು ನೀಡುತ್ತದೆ. ಗ್ರೇಟರ್ ದ್ಯಾನ್ ರೈತರಿಗೆ ಪ್ರಮುಖ ಸೂಚನೆ: ಹುಳುಗಳು 4ನೇ ಜರಕ್ಕೆ ಕುಳಿತಾಗ ತಟ್ಟೆಯಲ್ಲಿ ತೇವಾಂಶ ಇರಬಾರದು. ಹುಳುಗಳು ಜರದಿಂದ ಎದ್ದ ತಕ್ಷಣ ಸಾಮಾನ್ಯವಾಗಿ 2-3 ಗಂಟೆಗಳ ನಂತರ ಅವುಗಳ ಹಸಿವು ವಿಪರೀತವಾಗಿರುತ್ತದೆ. ಆದ್ದರಿಂದ ಜರದಿಂದ ಎದ್ದ ತಕ್ಷಣ ಉತ್ತಮ ಗುಣಮಟ್ಟದ ಹಿಪ್ಪನೇರಳೆ ಎಲೆಗಳನ್ನು ನೀಡಬೇಕು. ರೇಷ್ಮೆ ಹುಳುಗಳ ಜರ ಫೋರ್ತ್ ಮೋಲ್ಟ್ ಮತ್ತು ಅದಕ್ಕೆ ಸಂಬಂಧಿಸಿದ ತಾಂತ್ರಿಕ ಹಾಗೂ ಪ್ರಾಯೋಗಿಕ ಅಂಶಗಳ ಬಗ್ಗೆ ಇನ್ನು ಹೆಚ್ಚಿನ ಆಳವಾದ ಮಾಹಿತಿ ಇಲ್ಲಿದೆ. 1. 4ನೇ ಜರದ ಶಾರೀರಿಕ ಬದಲಾವಣೆಗಳು: ಬಯೋಲಾಜಿಕಲ್ ಚೇಂಜಸ್. ಹೊಸ ಅಂಗಾಂಗಗಳ ಬೆಳವಣಿಗೆ: ಜರಕ್ಕೆ ಕುಳಿತಾಗ ಹುಳುಗಳ ದೇಹದ ಮೇಲ್ಭಾಗದ ಚರ್ಮ ಮಾತ್ರವಲ್ಲದೆ ಅವುಗಳ ಉಸಿರಾಟದ ನಳಿಕೆಗಳು, ಟ್ರೇಕಿಯೆ ಮತ್ತು ಆಹಾರದ ನಾಳದ ಒಳಗಿನ ಪದರವು ಕೂಡ ಬದಲಾಗುತ್ತದೆ. ರೇಷ್ಮೆ ಗ್ರಂಥಿಯ ವಿಕಸನ:
ಈ 4ನೇ ಜ್ವರದ ಅವಧಿಯಲ್ಲಿ ಹುಳುಗಳ ದೇಹದ ಒಳಗಿರುವ ರೇಷ್ಮೆ ಗ್ರಂಥಿ ಸಿಲ್ಕ್ ಗ್ಲ್ಯಾಂಡ್ ಅತ್ಯಂತ ವೇಗವಾಗಿ ದೊಡ್ಡದಾಗಲು ಆರಂಭಿಸುತ್ತದೆ. ಮುಂದಿನ ಹಂತದಲ್ಲಿ ಇದು ಇಡೀ ದೇಹದ ತೂಕದ 40% ಹಸಿವಿನ ಹತೋಟಿ. ಜ್ವರಕ್ಕೆ ಕೂರುವ ಮುನ್ನ ಹುಳುಗಳ ರಕ್ತದಲ್ಲಿ ಹೀಮೋಲಿಂಫ್ ಹಾರ್ಮೋನ್ಗಳ ಬದಲಾವಣೆಯಾಗಿ ಅವುಗಳಿಗೆ ಹಸಿವಾಗುವುದು ಸಂಪೂರ್ಣವಾಗಿ ನಿಂತು ಹೋಗುತ್ತದೆ. 2. ಜ್ವರದ ಅವಧಿಯಲ್ಲಿ ಉಂಟಾಗುವ ಪ್ರಮುಖ ಸಮಸ್ಯೆಗಳು ಮತ್ತು ಪರಿಹಾರ. ಸಮಸ್ಯೆ ಕಾರಣ ಪರಿಹಾರ. ಅಸಮರ್ಪಕ ಜಲ ಒನಿವನ್ ಮೋಲ್ಟ್ ಹುಳುಗಳಿಗೆ ಚೆನ್ನಾಗಿ ಆಹಾರ ಸಿಗದೇ ಇರುವುದು ಅಥವಾ ತಾಪಮಾನದ ಏರುಪೇರು. ಜ್ವರಕ್ಕೆ ಕೂರದೆ ಉಳಿದ ಹುಳುಗಳನ್ನು ಲೇಟ್ ಸ್ಪಿನ್ನರ್ಸ್ ಬೇರ್ಪಡಿಸಿ ಅವುಗಳಿಗೆ ಪ್ರತ್ಯೇಕವಾಗಿ ಎಲೆ ನೀಡಿ ಜ್ವರಕ್ಕೆ ಕೂರಿಸಬೇಕು. ಚರ್ಮ ಸುಲಿಯಲು ಕಷ್ಟವಾಗುವುದು. ಸಾಕಾಣಿಕೆ ಕೋಣೆಯಲ್ಲಿ ತೇವಾಂಶ ಹ್ಯುಮಿಡಿಟಿ ತೀರಾ ಕಡಿಮೆ ಇರುವುದು. ತೇವಾಂಶ 60ಕ್ಕಿಂತ ಕಡಿಮೆ ಆಗದಂತೆ ನೋಡಿಕೊಳ್ಳಿ. ಅಗತ್ಯವಿದ್ದರೆ ಕೋಣೆಯ ನೆಲಕ್ಕೆ ನೀರು ಸಿಂಪಡಿಸಿ. ಹುಳುಗಳು ಕಪ್ಪಾಗುವುದು, ಬಾಯಿ ಸಾಯುವುದು. ಜ್ವರದ ಅವಧಿಯಲ್ಲಿ ತಟ್ಟೆ ಒದ್ದೆಯಾಗಿದ್ದರೆ ಸೂಕ್ಷ್ಮ ಜೀವಿಗಳ ಫಂಗಲ್ ಬಾಯ್ ಬ್ಯಾಕ್ಟೀರಿಯಲ್ ದಾಳಿ. ಒಣ ಸುಣ್ಣದ ಪುಡಿ ಅಥವಾ ಮಾರುಕಟ್ಟೆಯಲ್ಲಿ ಸಿಗುವ ಬೆಡ್ ಡಿಸ್ಇನ್ಫೆಕ್ಟೆಂಟ್ ಬಳಸಿ ಹಾಸಿಗೆಯನ್ನು ಒಣದಾಗಿಡಿ. 3. 4ನೇ ಜ್ವರ ಮುಗಿದ ನಂತರದ ಮಹತ್ವದ ಹಂತ 5th ಇನ್ಸ್ಟಾರ್. 4ನೇ ಜ್ವರದಿಂದ ಎದ್ದ ತಕ್ಷಣದ ಅವಧಿಯನ್ನು 5ನೇ ಹಂತ ಅಥವಾ ಕೊನೆಯ ಹಂತ ಎನ್ನಲಾಗುತ್ತದೆ. ರೇಷ್ಮೆ ಕೃಷಿಯ ಯಶಸ್ಸು ನಿರ್ಧಾರವಾಗುವುದೇ ಇಲ್ಲಿ. ಅತಿ ಹೆಚ್ಚು ಆಹಾರ. ಇಡೀ ಜೀವಿತಾವಧಿಯಲ್ಲಿ ತಿನ್ನುವ ಒಟ್ಟು ಆಹಾರದಲ್ಲಿ 8.05% ಎಲೆಯನ್ನು ಹುಳುಗಳು ಈ ಮುಂದಿನ 7-8 ದಿನಗಳಲ್ಲಿಯೇ ತಿನ್ನುತ್ತವೆ. ಬೆಳವಣಿಗೆಯ ವೇಗ. ಜ್ವರದಿಂದ ಎದ್ದಾಗ 3-4 ಗ್ರಾಂ ತೂಕವಿರುವ ಹುಳುಗಳು ಮುಂದಿನ 7 ದಿನಗಳಲ್ಲಿ ಸುಮಾರು 4.550 ಗ್ರಾಂ ತೂಕಕ್ಕೆ, ಅಂದರೆ ಸುಮಾರು 10 ಪಟ್ಟು ಹೆಚ್ಚು ಬೆಳೆಯುತ್ತವೆ. ಕಸ ತೆಗೆಯುವುದು, ಬೇಡ್ ಕ್ಲೀನಿಂಗ್. ಜ್ವರದಿಂದ ಎದ್ದು ಮೊದಲ ಆಹಾರ ನಂತರ ಹುಳುಗಳು ಕಳಚಿದ ಹಳೆಯ ಚರ್ಮ ಮತ್ತು ಹಳೆಯ ಎಲೆಯ ಕಸವನ್ನು ಹಾಸಿಗೆಯಿಂದ ತಕ್ಷಣವೇ ತೆಗೆದು ಸ್ವಚ್ಛಗೊಳಿಸಬೇಕು, ಇಲ್ಲದಿದ್ದರೆ ರೋಗ ಹರಡುತ್ತದೆ. 4. ಜ್ವರ ನಿರ್ವಹಣೆಯಲ್ಲಿ ಅನುಭವಸ್ಥ ರೈತರ ಸೂತ್ರಗಳು. ನಿಶ್ಶಬ್ದ ವಾತಾವರಣ. ಹುಳುಗಳು ಜ್ವರದಲ್ಲಿದ್ದಾಗ ಕೋಣೆಯಲ್ಲಿ ವಿಪರೀತ ಶಬ್ದ ಅಥವಾ ಅಲುಗಾಡಿಕೆ ಇರಬಾರದು. ಅವುಗಳಿಗೆ ಸಂಪೂರ್ಣ ವಿಶ್ರಾಂತಿಯ ಅಗತ್ಯವಿರುತ್ತದೆ. ರಾಸಾಯನಿಕ ಸಿಂಪಡಣೆ ನಿಷೇಧ. ಹುಳುಗಳು ಜ್ವರದಲ್ಲಿದ್ದಾಗ ಯಾವುದೇ ಕೀಟನಾಶಕ ಅಥವಾ ತೀಕ್ಷ್ಣ ವಾಸನೆಯುಳ್ಳ ಪದಾರ್ಥಗಳನ್ನು ಸಾಕಾಣಿಕೆ ಕೋಣೆಯ ಹತ್ತಿರ ಬಳಸಬಾರದು. ನೈಸರ್ಗಿಕ ಗಾಳಿ. ಗಾಳಿ ಆಡಲಿ ಎಂದು ಫ್ಯಾನ್ಗಳನ್ನು ನೇರವಾಗಿ ಹುಳುಗಳ ಮೇಲೆ ಹಾಕಬೇಡಿ. ಇದು ಅವುಗಳ ಚರ್ಮ ಒಣಗಿ ಜ್ವರದಿಂದ ಏಳಲು ತೊಂದರೆ ಮಾಡುತ್ತದೆ. ಕಿಟಕಿಗಳ ಮೂಲಕ ನೈಸರ್ಗಿಕ ಗಾಳಿಯಾಡುವಂತೆ ನೋಡಿಕೊಳ್ಳಿ.